ಹೋಗುವಾಗ ಯಾರಾದರೂ ಕಾವಲು ಕಾಯಲು ಸಿಗುತ್ತಾರಾ ಎಂದು ಹುಡುಕುತ್ತಿರುವಾಗ ನಂದಿಯು ಕಂಡ. ನಂದಿ, ನಾನು ಸ್ನಾನ ಮಾಡುವಾಗ ದಯವಿಟ್ಟು ನಿಂತು ಕಾವಲು ಕಾಯುತ್ತೀರಿ. ನಿನ್ನ ಆಜ್ಞೆ ನನ್ನ ಧರ್ಮ ದೇವಿ, ಖಂಡಿತ ಕಾವಲು ಕಾಯುತ್ತೇನೆ. ನೀನು ಯಾರನ್ನೂ ಒಳಗೆ ಬರಲು ಬಿಡಬೇಡ ನಂದಿ, ಗೊತ್ತಾಯ್ತಾ? ಹೌದು ದೇವಿ. ಇವನು ಒಳಗೆ ಹೋಗಿ ಪಾರ್ವತಿ ಸ್ನಾನ ಮುಗಿಸಲು ಕಾಯುತ್ತಿರುತ್ತಾರೆ. ಪಕ್ಕಕ್ಕೆ ಜರಗಿನಲ್ಲಿ ನನಗೆ ಒಳ ಹೋಗಬೇಕು. ಖಂಡಿತ ಮಹಾಪ್ರಭು. ನಂದಿ ನಿಮ್ಮನ್ನು ಒಳಗೆ ಬಿಟ್ಟಿದ್ದಾನಾ? ಹೌದು ಗುರು. ಮುಂದಿನ ದಿನ ಪಾರ್ವತಿ ಮತ್ತೊಮ್ಮೆ ಸ್ನಾನಕ್ಕೆ ಹೋಗುತ್ತಾಳೆ. ನಿನ್ನೆಯ ಘಟನೆ ನನಗೆ ತುಂಬಾ ಆಶ್ಚರ್ಯ ನೀಡುತ್ತದೆ. ನಂದಿ ಹಾಗೆಯೇ ನನ್ನ ನಂಬಿಕೆಯನ್ನು ಮುರಿದನು. ಎಲ್ಲರೂ ಶಿವನಿಗೆ ಭಕ್ತರಾಗಿದ್ದಾರೆ. ನನ್ನ ದ್ವೀಪಕ್ಕೆ ಒಂದು ರಕ್ಷ ಬೇಕೇ ಬೇಕು. ಈ ಅರಿಶಿನದಲ್ಲಿ ನನಗೆ ಒಂದು ಮಗನನ್ನು ಸೃಷ್ಟಿಸುತ್ತೇನೆ.